ಅದಾ ವಿಷಯ. ನೀನು ಅವತ್ತೇ ಅಮ್ಮವ್ರ ಜೊತೆ ಊರಿಗೆ ಹೋಗಿದ್ದಿದ್ರೆ ತಾತನ್ ನೋಡ್ಕೊಂಡು ಬರ್ಬೋದಿತ್ತಾ? ಯೋಚನೆ ಮಾಡಬೇಡ. ಈ ಸಲ ಮನೆಯಲ್ಲಿ ಸಂಭ್ರಮದಿಂದ ಹಬ್ಬ ಮಾಡೋಣ ಅನ್ಕೊಂಡಿದ್ದೀವಿ. ನೀನು ನಮ್ಮ ಜೊತೆ ಸೇರಿ ಖುಷಿಯಿಂದ ಹಬ್ಬ ಆಚರಿಸು. ಅದಾದ್ಮೇಲೆ ಬೇಕಾದ್ರೆ ಊರಿಗೆ ಹೋಗ್ಬಾ, ತಾತನ್ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬಾ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ನೀನು ಯಾವತ್ತೂ ಒಬ್ಳೆ ಅಂತ ಅನ್ಕೋಬಾರ್ದು. ನಿನ್ನ ಅಕ್ಕನ ಸ್ಥಾನದಲ್ಲಿ ನಾನು ಯಾವಾಗ್ಲೂ ಇರ್ತೀನಿ. ಈ ಮನೆಯವರೆಲ್ಲ ನಿನ್ನ ಮನೆ ಮಗಳ ಹಾಗೆ ನೋಡ್ಕೋತಿದ್ದಾರೆ. ಇನ್ ಮುಂದೆ ಯಾವಾಗ್ಲೂ ನೀನು ಈ ಮನೆಯಲ್ಲಿ ಖುಷಿಯಾಗಿರ್ಬೇಕು, ಸರಿನಾ? ನಿಮ್ ತಮ್ಮಯ್ಯ ಅಂತೀನಿ. ನನ್ನ ಅಜ್ಜಯ್ಯಂಗೆ ಏನು ಮಾಡಬೇಡಿ. ನಾನ್ ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ಬೇಕು, ನನ್ನ ಅಜ್ಜಯ್ಯ ಅಲ್ಲ. ಬೇಕಿದ್ರೆ ನನ್ನ ಕೊಂದ್ಬಿಡಿ. ಸಾವಿತ್ರಿ, ನಿನ್ ಕೊಲ್ಲದ್ ನಂಗೆ ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಏನ್ ಗೊತ್ತಾ, ಇವಾಗ ನಾನಿರೋ ಪರಿಸ್ಥಿತಿಲಿ ಕೊಚ್ಚೆ ಮೇಲೆ ಕಲ್ಲು ಹಾಕೋದಾಗ್ಲಿ ಅಥವಾ ಕೈಗೆ ರಕ್ತ ಮೆತ್ಕೊಳ್ಳೋದಾಗ್ಲಿ ಎರಡೂ ನಂಗೆ ಇಷ್ಟ ಇಲ್ಲ. ಹಿಂಗೆ ಎಷ್ಟು ಸಲ ಹೇಳಿದೆ, ನಡೆದಿದ್ದೆಲ್ಲ ಕನಸು ಅಂತ ಅನ್ಕೊಂಡು ಪಟ್ಟಿರೋ ಸುಖಕ್ಕೆ ತೃಪ್ತಿ ಪಡ್ಕೊಂಡು ನಾನು ಕೊಟ್ಟನಲ್ಲ ನಿಂಗೆ ದುಡ್ಡು, ಆ ದುಡ್ಡಲ್ಲಿ ಅನಿಷ್ಟನ ತೆಗೆಸ್ಕೊಂಡಿದ್ರೆ ಆಗಿರೋದಪ್ಪ. ಹೇಳಿದ ಮಾತು ಕೇಳೋದೇ ಇಲ್ಲ ಅಲ್ವಾ? ಎಷ್ಟು ಹೇಳ್ಬೇಡ ಅಂದ್ರು ಆ ವಂದನ ಹತ್ರ ಎಲ್ಲ ಬಾಯ್ ಬಿಡ್ತಿದ್ದೆ ಅಲ್ವಾ? ನಾನು ಇನ್ನೇನ್ ಮಾಡು ಅಂತೀರ? ನಿಮ್ನ ನಂಬಿ ನಾನು ಮೋಸ ಹೋದೆ. ಇದೆಲ್ಲ ಆತ್ಮೀಯಕ್ಕೆ ನನಗೆ ಬದುಕೆ ಬ್ಯಾಡ ಅಂತ ಅನ್ಸ್ಬಿಟ್ಟೈತೆ. ಹಾಳಾಗಿರೋ ದೇಹ, ನೊಂದಿರೋ ಮನ್ಸು, ಇದೆರಡಕ್ಕಿಂತ ಸಾವೇ ಮೇಲೂ ಅಲ್ವೇ? ಸಾವಿತ್ರಿ, ನಿಂಗೆ ಸಾಯ್ಬೇಡ ಅಂತ ಯಾರು ಹೇಳಿದ್ದು? ನೀನು ಸತ್ತೋದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಸಾಯಕ್ಕಿನ ಮುಂಚೆ ಎಲ್ಲಿ ನಮ್ಮಿಬ್ರು ವಿಚಾರನ ಹೇಳ್ಬಿಡ್ತೀಯ ಅಂತ ಸ್ವಲ್ಪ ಭಯ ಅಷ್ಟೇ. ನೋಡು, ಕರೆಕ್ಟಾಗಿ ಹೇಳ್ತಾ ಇದೀನಿ, ಕೇಳಿಸ್ಕೊ. ಏನಾದರೂ ಅಪ್ಪಿತಪ್ಪಿ ನಮ್ಮ ವಿಚಾರ ಹೇಳಿದ್ರೆ ನಿಮ್ಮ ಅಜ್ಜನ ಗೊತ್ತಾಗನ್ಸ್ಬಿಡ್ತೇನೆ. ನೀನು ಯೋಚನೆ ಮಾಡ್ತಿರ್ಬೋದಲ್ವಾ, ನಾನು ಇಲ್ಲಿದ್ದೀನಿ, ಸಾಲಿಗ್ರಾಮಕ್ಕೆ ಹೋಗಿ ಅದೆಂಗೆ ನಿಮ್ಮ ಅಜ್ಜನ ಸಾಯ್ಸಕ್ಕಾಗತ್ತೆ ಅಂತ. ಏ ದಡ್ಡಿ, ಒಂದೇ ಒಂದು ಫೋನ್ ಕಾಲ್ ಸಾಕು, ಅಲ್ಲಿ ನಮ್ಮ ಹುಡುಗರಿದ್ದಾರೆ, ಒಂದು ಇಂಜೆಕ್ಷನ್ ನಿಮ್ಮ ತಾತ ಗೊಟಕ್ಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೊಲೆ ಅಂತ ಗೊತ್ತಾಗಲ್ಲ. ನಿಮ್ ಕಾಲ್ ಬೀಳ್ತೀನಿ ದಮ್ಮಯ್ಯ. ಅಜ್ಜಂಗೆ ಏನು ಮಾಡಬೇಡಿ, ಏನ್ ಮಾಡಿ. ನಿಮ್ಮನ್ನೇ ನನ್ನ ಜೀವ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವೇ ನನ್ಗೆ ಮೋಸ ಮಾಡ್ಬಿಟ್ರಿ. ಈಗ ನೀವೇ ನನಗೆ ಜೀವನ ಕೊಡ್ಬೇಕು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಏನು, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದ? ನೀನ ಬದುಕ್ಸಿರೋದೇ ಹೆಚ್ಚು ಅಂಥದ್ರಲ್ಲಿ ದಯವಿಟ್ಟು ನಂಗೆ ಬದುಕೊಡಿ ಅಂತ ಕೇಳ್ಕೊತಿದ್ಯಲ್ಲ ನೀನು. ಯು ಫೂಲ್. ಯಾವುದೋ ಹಾಳಾದ ಮೂಡಲ್ಲಿ ನಿನ್ನ ಮುಟ್ದೆ, ಆಗನ್ ಮಾತ್ರಕ್ಕೆ ಜೀವನ ಪೊರಿ ಅಂತ ನಿನ್ನ ಜೊತೆನೆ ಸಾಯಕ್ಕಾಗತ್ತಾ? ಸಾವಿತ್ರಿ, ನಿನಗೆ ನನ್ನ ಲೆವೆಲ್ ಏನು ಅಂತ ಗೊತ್ತಿಲ್ಲ ಅಲ್ವಾ? ನನ್ನ ಮದುವೆ ಆಗಬೇಕಾಗಿರೋ ಹುಡುಗಿ ಕಾಲ್ ಮಾಡಿದ. MP ಮಗಳು, ಮಾತು ಕೇಳಿಸ್ಕೊ. ಹಾಯ್ ಮ್ಯಾಡಿ, ನಾನು ಡ್ಯಾಡ್ ಜೊತೆ ಮಾತಾಡಿ ನಮ್ಮ ಮದ್ವೆಗೆ ಒಪ್ಸಿದೀನಿ. ನೀನು ನಿಮ್ಮ ಮನೇಲಿ ಮಾತಾಡಿದ್ಯಾ ತಾನೇ? ಬೇಬಿ, ನಮ್ಮನೇಲೂ ಎಲ್ಲರೂ ಒಪ್ಕೊಂಡಿದ್ದಾರೆ. ನೀನು ಒಪ್ಪಿಗೆ ಕೊಡ್ಲಿ ಅಂತ ಕಾಯ್ತಿದ್ದೆ ಅಷ್ಟೆ. ಬಿಡು ಬೇಬಿ,
ಮದುವೆ ಬಗ್ಗೆ ದೊಡ್ಡವ್ರು ಮಾತಾಡ್ಕೊತಾರೆ. ಇವಾಗ ನಾವಿಬ್ರು ಕಮಿಟ್ ಆಗಿರೋದು ಕನ್ಫರ್ಮ್ ಅಲ್ವಾ? ಶೋರ್ ಮ್ಯಾಡಿ. ಲವ್ ಯು ಬೇಬಿ. ಲವ್ ಯು ಬೇಬಿ. ಸಿ ಯು. ಸಿ ಯು. ಮೋಸ್ಕಾರ, ದೊಡ್ಡ ಮೋಸ್ಕಾರ. ನಿನ್ನ ನಂಬ್ಕೊಂಡು ನಾನ್ ಮೋಸ ಹೋದೆ. ಸಾಲದು ಅಂತ ನನ್ನ ಹೊಟ್ಟೆಯಲ್ಲಿ ಒಂದು ಪುಟ್ಟ ಕಂದಮ್ಮ ಬೆಳೀತಾ ಇದೆ. ಇದು ನಿನ್ ಕುಡಿ. ಈಗ ನನ್ನ ಎದುರಿಗೆ ಇನ್ನೊಂದು ಹುಡುಗಿಗೆ ಮೋಸ ಮಾಡಕ್ ಹೊರಟಿದ್ಯಾ? ಸಾವಿತ್ರಿ, ನಾನು ನೋಡಿ ಮೋಸ ಮಾಡ್ತಿಲ್ಲ, ಮದುವೆ ಆಗ್ತಿದ್ದೀನಿ. ಬೇಡ ಬೇಡ ದಮ್ಮಯ್ಯ, ನಂಗೆ ಮೋಸ ಮಾಡಬೇಡ. ನನ್ನ ಕಂದಮ್ಮಂಗೆ ಅನ್ಯಾಯ ಮಾಡಬೇಡ. ಸಾವಿತ್ರಿ, ಸಾವಿತ್ರಿ, ಹುಟ್ಟಿದಿರೋ ಮಗು ಆಚೆ ಬಂದ್ರೆ ತಾನೆ ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡಕ್ಕಾಗದು. ಈ ಅನಿಷ್ಟನ ಹೊಟ್ಟೆ ಒಳಗಿರ್ಬೇಕಾದ್ರೆ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ನಿಮ್ಮ ಅಜ್ಜನ ಕತೆ ಮುಗಿಸ್ತೀನಿ. ನೀನು ಉಳ್ಕೋಬೇಕು ಅಂದ್ರೆ ಈ ಊರು ಬಿಟ್ಟು ಹೋಗ್ಬೇಕು. ನೋಡ್ ಸಾವಿತ್ರಿ, ನಿನಗೆ ಇನ್ನು ಒಂದೇ ಒಂದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ದಂಗೆ ಈ ಊರನ್ನ ಬಿಟ್ಟು ತೊಲಗು. ಏನಾದರೂ ತೊಲಗಿಲ್ಲ ಅನ್ಕೋ, ನಿಮ್ಮ 3 ಜನದ ಜೀವ